ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ನ 67ನೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ. ಈ ಸೆಕೆಂಡ್ ಪ್ರೋಮೋನ ನೋಡೋತ್ತಿಗೆ ನನಗೊಂದ್ಸರಿ ಶಾಕ್ ಆಯ್ತು. ನುಡಿದಂತೆ ನಡೆದ ಮೋಕ್ಷಿತ, ನುಡಿದಂತೆ ನಡೆದ್ರು ಮೋಕ್ಷಿತ, ಸ್ವಾಭಿಮಾನ ಹೆಣ್ಣು ಮೋಕ್ಷಿತ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಬೆಳಿಗ್ಗೆ ಪ್ರೋಮೋ ಬಂದ ತಕ್ಷಣನೇ ತುಂಬಾ ನಾನಾ ತರವಾಗಿ ಟ್ರೋಲ್ಸು, ನಾನಾ ತರ ಕಮೆಂಟು. ಇವಳಿಗೆ ಆಡಕ್ಕಾಗಲ್ಲ, ಗೌತಮಿ ಜೊತೆಗೆ ಆಡಕ್ಕಾಗಲ್ವಾ, ಹಾಗೆ ಹೀಗೆ, ಇವಳ ಕೈಲಿ ಏನೂ ಆಗಲ್ಲ, ಅದು ಇದ್ದು ಬೇಚನ್ ಟ್ರೋಲ್ ಮಾಡಿದ್ರು. ಆಯ್ತಾ, ಇಷ್ಟ ಬಂದ ರೀತಿ ಟ್ರೋಲ್ ಮಾಡಿದ್ರು. ಅವಾಗ ನಾನು ವಿಡಿಯೋ ಹಾಕಿದ್ದೆ. ಏನಂತ ಅಂದ್ರೆ, ಹಾಗಾದ್ರೆ ಮೋಕ್ಷಿತ ಸ್ವಾಭಿಮಾನವನ್ನು ಬಿಟ್ಟು ಗೌತಮಿ ಕಾಲಿಗೆ ಬೀಳ್ಬೇಕಿತ್ತ, ಗೌತಮಿನ ಒಪ್ಕೋಬೇಕಿತ್ತ ಅಂತ ನಾನು ವಿಡಿಯೋ ಮಾಡಿದ್ದೆ. ಅದಕ್ಕೂ ಸುಮಾರು ಜನ ನೀವು ಬಕೆಟ್ಟು, ಮೋಕ್ಷಿತನ್ ಬಕೆಟ್ಟು, ಡ್ರಮ್, ಅದು ಸಾಮಾನ್ಯ ಎಲ್ಲ ವಿಡಿಯೋದಲ್ಲಿ ಆಗ್ತಾ ಇರ್ತಾರೆ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ. ಆದ್ರೆ ಈ ಎರಡನೇ ಪ್ರೋಮೋ ನೋಡಿದಾಗ ನನಗನ್ನಿಸ್ತು, ನುಡಿದಂತ ನಡೆದಂತಹ ಅಂದ್ರೆ ಏನು ನುಡಿತಾರೆ ಅದೇ ರೀತಿ ನಡ್ಕೊಂಡಂತಹ ಹೆಣ್ಣು ಯಾರಾದ್ರು ಅಂದ್ರೆ ಅದು ಮೋಕ್ಷಿತ ಅಂತ ಹೇಳ್ಬೋದು. ನಮ್ಮ ಕ್ಯಾಪ್ಟನ್ಸಿ ಟಾಸ್ಕ್ ಏನು, ನಮ್ಮ ಬಿಗ್ ಬಾಸ್ ಅವರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಜೋಡಿಯಾಗಿ ಗೌತಮಿ ಅವ್ರನ್ನ ತಗೊಳಕ್ ಹೇಳಿದ್ರು. ಆದ್ರೆ ಮೋಕ್ಷಿತ ನಿರಾಕರಿಸಿದ್ದಾರೆ. ಯಾಕೆ ನಿರಾಕರಿಸಿದ್ದಾರೆ ಅಂದ್ರೆ, ನಾನು ನಾಳೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರೂ ಪರವಾಗಿಲ್ಲ, ನಾನು ಆಯ್ತಾ ಬಿಗ್ ಬಾಸ್ ಮನೆಯಲ್ಲಿ ನಾನು ನಾಳೆ ಎಲಿಮಿನೇಟ್ ಆಗಿ ಹೋದ್ರೂ ಪರವಾಗಿಲ್ಲ, ಆದ್ರೆ ನಾನು ಗೌತಮಿಯ ಜೊತೆ ಕ್ಯಾಪ್ಟನ್ಸಿ ಗೇಮ್ ನ ಆಡಲ್ಲ. ಗೌತಮಿ ಜೊತೆ ಆಡಿದಂತಹ ಕ್ಯಾಪ್ಟನ್ಸಿ ನನಗೆ ದಯವಿಟ್ಟು ಬೇಡ, ನನಗೆ ಬೇಡವೇ ಬೇಡ ಅನ್ನೋ ಮಾತನ್ನು ಹೇಳಿದರೆ ಅದು ತುಂಬಾ ನೋವಿನಿಂದ ಬಂದಿರುವಂತಹ ಮಾತು. ತುಂಬಾ ನೋವಿನಿಂದ ಅಂದ್ರೆ, ಹಾಗಾದ್ರೆ ನನಗೆ ಇಲ್ಲಿ ಯಾವ ಸ್ಥಾನವೂ ಇಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದು ಮೋಕ್ಷಿತ ಮಾತು. ಅಂದ್ರೆ ಎಲ್ಲರೂ ಅವರನ್ನೇ ಜೊತೆಯಾಗಿದ್ದಾರೆ. ಗೌತಮಿಗೂ ಮೋಕ್ಷಿತಗೂ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಯಾರಾದ್ರೂ ಒಬ್ರು ಟ್ರೈ ಮಾಡ್ಬೋದಿತ್ತು. ಆಯ್ತು ಗೌತಮಿ ಬೇರೆ ಹೋಗ್ಲಿ, ನೀನು ನನ್ನ ಜೊತೆ ಬಾ ಅಂತ ಕರಿಬೋದಿತ್ತು. ಆದ್ರೆ ಒಬ್ರು ಕೂಡ ಕರೀಲಿಲ್ಲ. ಅದು ಮೋಕ್ಷಿತ ಮನಸ್ಸಿಗೆ ತುಂಬಾ ಬೇಜಾರಾಗಿ LED ಟಿವಿಯಲ್ಲಿ ಬಂದು ಲಿವಿಂಗ್ ರೂಮ್ ಅಲ್ಲಿ ಹೇಳ್ತಾರೆ ಅವರು, ಇಲ್ಲ ಬಿಗ್ ಬಾಸ್, ನಾನು ಗೌತಮಿಯ ಜೊತೆ ಆಡಕ್ಕೆ ರೆಡಿ ಇಲ್ಲ, ನನಗೆ ಅಂತ ಕ್ಯಾಪ್ಟನ್ಸಿ ಬೇಡ. ನೀವು ಅಕಸ್ಮಾತ್ ನನ್ನನ್ನ ನಾಮಿನೇಟ್ ಮಾಡೋದಾದ್ರೆ, ಡೈರೆಕ್ಟ್ ನಾಮಿನೇಟ್ ಮಾಡೋದಾದ್ರೆ ಖಂಡಿತವಾಗೂ ಮಾಡಿ ಬಿಗ್ ಬಾಸ್, ಡೈರೆಕ್ಟ್ ಆಗಿ ನಾಮಿನೇಟ್, ನಾನು ಎಲಿಮಿನೇಟ್ ಆದ್ರೂ ಪರವಾಗಿಲ್ಲ, ನಾನು ಗೌತಮಿ ಜೊತೆ ಆಡಲ್ಲ ಅಂತಾರೆ. ಇದಕ್ಕೆ ಅಮ್ಮ ಬಿಗ್ ಬಾಸ್ ಕಡೆಯಿಂದ ಉತ್ತರ ಇರುತ್ತೆ, ಇದಕ್ಕೆ ನೀವು ಆಯ್ತಾ ಎಲಿಮಿನೇಟ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ನೀವು ನೇರ ನಾಮಿನೇಟ್ ಆದ್ರೆ ಅಂತ. ಅದಕ್ಕೂ ಕೂಡ ಒಪ್ಪಿ ಮೋಕ್ಷಿತ ನೇರ ನಾಮಿನೇಟಿಗೆ ಒಪ್ಪಿ ಆಯ್ತಾ ಇವತ್ತು ಕ್ಯಾಪ್ಟನ್ಸಿ ಗೇಮ್ ಇಂದ ಹೊರಗಡೆ ಉಳಿದಿದ್ದಾರೆ. ಇದಕ್ಕೆ ಹೇಳ್ಬೋದು ನೀವು ಅವಳ ಕೈಲಿ ಆಡಕ್ಕಾಗಲ್ಲ ಅದಕ್ಕೆ ಇದಕ್ಕೆ ಅಂತ. ಇಲ್ಲ, ದಿಟ್ಟ ಮಹಿಳೆ, ಸ್ವಾಭಿಮಾನ ಮಹಿಳೆ, ನೇರ ನುಡಿಯುಳ್ಳ ಮಹಿಳೆ ಮೋಕ್ಷಿತ ಅಂತ ಹೇಳ್ತೀನಿ. ಯಾಕೆಂದ್ರೆ ಯಾವ ಹೆಣ್ಣಿಗೆ ಸ್ವಾಭಿಮಾನ ಇರುತ್ತೆ, ಯಾವ ಹೆಣ್ಣಿಗೆ ಆಯ್ತಾ ಧೈರ್ಯ ಇರುತ್ತೆ, ಅಂತವಳು ಮಾತ್ರ ಮಾಡಕ್ ಸಾಧ್ಯ. ಯಾಕೆಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ರಿಯಾಲಿಟಿ ಶೋ, ಬಿಗ್ ಪ್ಲಾಟ್ಫಾರ್ಮ್. ಇಂಥ ಬಿಗ್ ಪ್ಲಾಟ್ಫಾರ್ಮ್ ಅಲ್ಲಿ ನನ್ನ ನಾಳೆನೆ ಕಳ್ಸಿದ್ರು ಪರವಾಗಿಲ್ಲ, ನಾನು ಗೌತಮಿ ಜೊತೆ ನಾನು ಕ್ಯಾಪ್ಟನ್ಸಿ ಗೇಮ್ ನ ಆಡಲ್ಲ ಅಂತೇಳಿ ನೇರವಾಗಿ ಹೇಳಿದ್ರಲ್ಲ ಮೋಕ್ಷಿತ. ಇದಕ್ಕೆ ಕೇಳೋದು ನೇರ ಮಾತು, ಚಾಲೆಂಜಿಂಗ್ ಮಾತಂದ್ರೆ ಇದು, ನಾನು ಆಡಲ್ಲ. ಇದು ಬಿಗ್ ಬಾಸ್ ಅವರು ಈ ಮಾತಿಗೆ ಒಪ್ಪಿ ಕೊನೆಗೆ ಗೌತಮಿನ ನಮ್ಮ ಧನರಾಜ್ ಅವರಿಗೆ ಜೋಡಿ ಮಾಡಿದ್ದಾರೆ. ಧನರಾಜು ಗೌತಮಿ ಕ್ಯಾಪ್ಟನ್ಸಿ ಗೇಮ್ ಮಾಡ್ತಾ ಇದ್ದಾರೆ. ಮೋಕ್ಷಿತ್ ಅವರು ಈ ಕ್ಯಾಪ್ಟನ್ಸಿ ಗೇಮಿಗೆ ರೆಫ್ರಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆಯ್ತಾ, ಸಂಚಾಲಕಿಯಾಗಿ ಈ ಒಂದು ಕ್ಯಾಪ್ಟನ್ಸಿ ಗೇಮ್ ನ ನಡೆಸ್ಕೊಡ್ತಾ ಇದ್ದಾರೆ ಮೋಕ್ಷಿತ್ ಅವರು. ನಾವು ಪ್ರೋಮೋದಲ್ಲಿ ನೋಡ್ದಂಗೆ ಯಥಾಸ್ಥಿತಿ ಜೋಡಿಗಳು ನಿಮ್ಗೆಲ್ಲರಿಗೂ ಗೊತ್ತು. ರಜತ್ ಮತ್ತೆ ತ್ರಿವಿಕ್ರಮ್ ಅವರು, ಧನರಾಜ್ ಮತ್ತೆ ಗೌತಮಿ ಅವರು, ಹನುಮಂತು ಉಗ್ರಂ ಮಂಜು, ಅದೇ ರೀತಿ ಐಶ್ವರ್ಯ, ನಮ್ಮ ಚೈತ್ರ ಕುಂದಾಪುರ ಅವರು, ಶಿಶಿರ್ ಮತ್ತೆ ಭವ್ಯ ಗೌಡ ಅವರು. ಸರಿನಾ? ಇಲ್ಲಿ ನಾನು ನಿಮಗೆ ಒಂದು ವಿಷಯನ ಹೇಳಕ್ಕೆ ತುಂಬಾ ಕ್ಲಿಯರಿಟಿಯಿಂದ ಹೇಳ್ತೀನಿ. ಈ ವಿಷಯನ ಇದಕ್ಕೂ ತಾಕತ್ ಬೇಕು. ಮೋಕ್ಷಿತನ್ ತರ ಹೇಳಕ್ಕೂ ಕೂಡ ತಾಕತ್ ಬೇಕು. ಮೋಕ್ಷಿತನಿಗೂ ಗೊತ್ತಿದೆ, ಸ್ಯಾಟರ್ಡೇ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಅವರು ಬೈತಾರೆ, ಸುದೀಪ್ ಸರ್ ಅವರು ಹಲವಾರು ಪ್ರಶ್ನೆಗಳು ಕೇಳ್ತಾರೆ ಅನ್ನೋದು ಮೋಕ್ಷಿತ್ ಗೊತ್ತಿದ್ರು ಕೂಡ ಇಲ್ಲ, ನಾನು ಗೌತಮಿ ಜೊತೆ ಕ್ಯಾಪ್ಟನ್ಸಿ ಗೇಮ್ ಆಡಲ್ಲ, ನನಗೆ ಆ ಜೋಡಿಯಾಗಿ ನಾನು ಗೌತಮಿ ಜೊತೆ ಕ್ಯಾಪ್ಟನ್ ಆಗಿದ್ದೆ ಆದ್ರೆ ನನಗಂತ ಕ್ಯಾಪ್ಟನ್ಶಿಪ್ಪೇ ಬೇಡ, ನಾನು ಆಡೋದೇ ಇಲ್ಲ, ನನ್ನನ್ನ ಬೇಕಾದ್ರೆ ನೇರವಾಗಿ ನಾಮಿನೇಟ್ ಮಾಡಲಿಲ್ಲ, ನಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತೇಳಿ ಧೈರ್ಯವಾಗಿ ಹೇಳುವಂತಹ ತಾಕತ್ತಿದೆ ಅಂದ್ರೆ ಮೋಕ್ಷಿತನಿಗೆ ನಿಜವಾಗ್ಲೂ ಗ್ರೇಟ್. ಯಾಕೆ ಅಂದ್ರೆ
ತುಂಬಾ ಜನ ಕಮೆಂಟ್ ಮಾಡೋರು, ಮೋಕ್ಷಿತನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳಕ್ಕೆ ಅವ್ರಿಗೆ ಬಕೆಟ್ ಹಿಡಿತಾಳೆ, ಇವ್ರಿಗೆ ಬಕೆಟ್ ಹಿಡಿತಾಳೆ ಅಂತ. ಅದು ಸಂಡೇ ಎಪಿಸೋಡ್ ಅಲ್ಲೇ ಮೋಕ್ಷಿತ ಪ್ರೂವ್ ಮಾಡಿದ್ರು. ನಾನು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳಕ್ಕೆ ನಾನು ಯಾರಿಗೂ ಬಕೆಟ್ ಹಿಡಿಬೇಕಾಗಿಲ್ಲ. ನನ್ನ ಆಟ ಇಷ್ಟವಾದ್ರೆ ಪ್ರೇಕ್ಷಕರು ನನ್ನನ್ನು ಓಟ್ ಹಾಕಿ ಬಿಗ್ ಬಾಸ್ ಮನೇಲಿ ಉಳಿಸ್ಕೊಂತಾರೆ. ನನ್ನ ಆಟ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವರು ನನ್ನನ್ನು ಹೊರಗೆ ಕಳಿಸ್ತಾರೆ. ನಾನು ಯಾರಿಗೂ ಬಕೆಟ್ ಹಿಡಿಬೇಕಾಗಿಲ್ಲ ಅನ್ನೋದನ್ನ ಸಂಡೇ ಎಪಿಸೋಡ್ ಅಲ್ಲಿ ಮುಖ ಕೊಡದಂಗೆ ಸುದೀಪ್ ಸರ್ ಎದುರುಗಡೆ ಹೇಳಿದ್ರು ಮೋಕ್ಷಿತ. ಇವತ್ತು ನೋಡಿದ್ರೆ ಧೈರ್ಯವಾಗಿ, ಅದು ಬಿಗ್ ಬಾಸ್ ಹೀಗೇನೆ ಧೈರ್ಯವಾಗಿ, ಬಿಗ್ ಬಾಸ್ ನಾನು ಗೌತಮಿ ಜೊತೆ ನಾನು ಕ್ಯಾಪ್ಟನ್ಸಿ ಗೇಮ್ ಆಡಲ್ಲ ಅಂತ ಧೈರ್ಯವಾಗಿ ಬಿಗ್ ಬಾಸ್ ಅವರಿಗೆ ಹೇಳಿದ್ದಾರೆ ಮೋಕ್ಷಿತ. ಇದಕ್ಕಿಂತ ಧೈರ್ಯ ಇನ್ನೇನ್ ಬೇಕು? ಹಿಂದ್ಗಡೆ ಮಾತಾಡ್ತಾರೆ ಮೋಕ್ಷಿತ, ಮುಂದ್ಗಡೆ ಮಾತಾಡ್ತಾರೆ ಅಂತ ಕಮೆಂಟ್ ಆಗ್ತಿರಲ್ಲ, ಅದು ಹಿಂದ್ಗಡೆ ಮಾತಾಡೋದಲ್ಲ. ತಾನು ತನ್ನಿಚ್ಚಿಗೆ ನಾನೇನು ತಪ್ಪು ಮಾಡಿದೀನಿ ಅನ್ನೋದನ್ನ ರಿಯಲೈಸ್ ಮಾಡ್ಕೊಳೋದು, ತನ್ನಿಚ್ಚಿಗೆ ತಾನು ಮಾತಾಡೋದು, ತನ್ನಿಚ್ಚಿಗೆ ತಾನು ಕ್ವಶನ್ ಮಾಡ್ಕೊಳೋದು, ಅದು ಮೋಕ್ಷಿತ ಮಾಡ್ತಾರೆ. ಅದನ್ನ ನಾವು ಕೂಡ ಮಾಡ್ತೀವಿ. ನಮ್ಮಲ್ಲಿ ಕ್ಯಾಮ್ರಾ ಇಲ್ಲ ಅಷ್ಟೇ, ಸರಿನಾ? ನೋಡಿ, ಹೇಳಿದ್ದು ಮಾತನ್ನ ಹೆಂಗೆ ಅದಕ್ಕೆ ಸ್ಟಿಕ್ ಆನ್ ಆಗಿದ್ದಾರೆ ನೋಡಿ. ಮೋಕ್ಷಿತ ಸ್ಟಿಕ್ ಆನ್ ಆಗಿ ನಿಂತಿದ್ದಾರೆ. ನಾನ್ ಕ್ಯಾಪ್ಟನ್ಸಿ ಆಡಲ್ಲ ಗೌತಮಿ ಜೊತೆ ಅಂದವರು ಸ್ಟಿಕ್ ಆನ್ ಆಗಿ ನಿಂತಿದ್ದಾರೆ. ನನ್ನನ್ನ ಬಿಗ್ ಬಾಸ್ ಮನೆಯಿಂದ ಕಳ್ಸಿದ್ರು ಪರವಾಗಿಲ್ಲ, ನನ್ನನ್ನ ನೇರ ನಾಮಿನೇಟ್ ಮಾಡಿದ್ರು ಪರವಾಗಿಲ್ಲ, ನಾನು ಗೌತಮಿ ಜೊತೆ ಕ್ಯಾಪ್ಟನ್ಸಿ ಗೇಮ್ನ ಆಡಲ್ಲ ಅಂತಂದಂತ ಮೋಕ್ಷಿತ ನುಡಿದಂತೆ ಅದ್ರ ಮೇಲೆ ನಿಂತಿದ್ದಾರೆ. ಸ್ವಾಭಿಮಾನ ಅನ್ನೋದು ಇದಕ್ಕೆ, ಆಯ್ತಾ? ಗೇಮಿಗೋಸ್ಕರವಾಗಿ, ಬಿಗ್ ಬಾಸ್ ಮನೇಲಿ ಉಳ್ಕಣಕ್ಕೋಸ್ಕರವಾಗಿ ಗಂಟೆಗೊಂದೊಂಥರ ಬಣ್ಣ ಬದಲಾಯಿಸೋ ಸ್ಪರ್ಧಿಗಳ ಮುಂದೆ ಮೋಕ್ಷಿತ 100% ಬೆಟರ್ ಅಂತೀನಿ, ಆಯ್ತಾ? ಗಂಟೆಗೊಂದೊಂದು, ಗಡಿಯಾರಕ್ಕೊಂದೊಂದು, ಆಯ್ತಾ? ಬಿಗ್ ಬಾಸ್ ಮನೆಯ ಉಳುವಿಕೆಗೋಸ್ಕರವಾಗಿ, ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗಕ್ಕೋಸ್ಕರವಾಗಿ ಗಂಟೆಗೊಂದೊಂದು ಬಣ್ಣ ಬದಲಾಯಿಸುವ ಸ್ಪರ್ಧಿಗಳ, ಆಯ್ತಾ, ಮುಂದೆ ನಮ್ಮ ಮೋಕ್ಷಿತ ಬೆಸ್ಟ್ ಬೆಟರ್ ಅಂತ ಹೇಳ್ತೀನಿ. ಯಾಕೆ ಮೋಕ್ಷಿತ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ತೀರಲ್ಲ, ಇದೇ ಕಾರಣಕ್ಕೆ. ಯಾಕೆ ಅಂದ್ರೆ ಮೋಕ್ಷಿತ ತುಂಬಾ ನೋವನ್ನು ನೋಡಿರುವ ಹೆಣ್ಣುಮಗಳು, ಜೀವನದಲ್ಲಿ ಕಷ್ಟಗಳ ಸರಮಾಲೆಯನ್ನು ನೋಡಿರುವ ಹೆಣ್ಣುಮಗಳಿಗೆ ತುಂಬಾ ಪೊಟೆನ್ಷಿಯಲ್ ಇದೆ. ತುಂಬಾ ಆಯ್ತಾ ಎಂತ ಹೇಳ್ತಾರಲ್ಲ, ಎಲ್ಲವನ್ನು ತಡ್ಕೊಳ್ಳುವ ಕೆಪಾಸಿಟಿ ಮೋಕ್ಷಿತನಿಗಿದೆ. ಇವತ್ತು ಮೋಕ್ಷಿತ ಮುಖ ನೋಡಿದಾಗ ಬೆಳಿಗ್ಗೆ ಪ್ರೋಮೋದಲ್ಲಿ ತುಂಬಾ ಬೇಜಾರಾಯ್ತು, ತುಂಬಾ ನೋವಾಯ್ತು, ಛೇ ಏನಪ್ಪ ಹಿಂಗೆ ಅಂತ. ಬಟ್ ಈಗ 2ನೇ ಪ್ರೋಮೋ ನೋಡಿದಾಗ ನಾನು ಗ್ರೇಟ್ ಫೀಲ್ ಆಗ್ತೀನಿ. ಯಾಕೆ ಅಂತಂದ್ರೆ ಮೋಕ್ಷಿತ ಅದ್ರ ಮೇಲೆ ಸ್ಟಿಕ್ ಆನ್ ಆಗಿದ್ದಾರೆ. ನಾನು ಆಡಲ್ಲ, ನಾನು ಗೌತಮಿ ಜೊತೆ ಆಡಲ್ಲ, ಅಷ್ಟೇ, ಮುಗೀತು, ಫಿನಿಶ್. ಅವ್ರ ಮಾತಿನ ಮೇಲೆ ಸ್ಟಿಕ್ ಆನ್ ಆಗಿ ನಿಂತಿದ್ದಾರೆ. ಬಿಗ್ ಬಾಸ್ಗೆ ಶೆಡ್ ಹೊಡೆದು ನಿಂತಿದ್ದಾರೆ. ನೀವು ನನ್ನನ್ನು ನೇರವಾಗಿ ನಾಮಿನೇಟ್ ಮಾಡ್ತೀರಾ, ಮಾಡಿ, ಪರವಾಗಿಲ್ಲ. ನನ್ನ ಆಟ ಇಷ್ಟ ಆದ್ರೆ ನನ್ನನ್ನು ಪ್ರಜೆಗಳು, ಪ್ರೇಕ್ಷಕರು, ಅವರು, ಆಯ್ತಾ, ನನಗೆ ಓಟ್ ಹಾಕಿ ಉಳಿಸೋರು ಅಂತ ಸ್ಟಿಕ್ ಆನ್ ಆಗಿ ನಿಂತಿದ್ದಾರೆ. ಈ ವಿಷಯಕ್ಕೆ ನಾನು ಮೋಕ್ಷಿತಗೆ ನಿಜವಾಗ್ಲೂ ಸೂಪರ್, ಎಕ್ಸಲೆಂಟ್. ಯಾಕೆ ಅಂದ್ರೆ ನುಡಿದಂತೆ ನಡೆದಿದ್ದಾರೆ. ಗೇಮಿಗೋಸ್ಕರವಾಗಿ ಅವರ ಸ್ವಾಭಿಮಾನನ ಬಿಟ್ಕೊಟ್ಟಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಉಳಿಬೇಕು ಅನ್ನೋದಕ್ಕೋಸ್ಕರವಾಗಿ ಅವ್ರ ಸ್ವಾಭಿಮಾನ ಬಿಟ್ಕೊಟ್ಟಿಲ್ಲ. ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ್ರೂ ಪರವಾಗಿಲ್ಲ, ನಾನು ಗೌತಮಿ ಜೊತೆ ಗೇಮ್ ಆಡಲ್ಲ, ಗೌತಮಿ ಜೊತೆ ನಾನು ಕ್ಯಾಪ್ಟನ್ಸಿ ಗೇಮ್ ಆಡಲ್ಲ ಅಂತ ಸ್ಟಿಕ್ ಆನ್ ಆಗಿ ನಿಂತಿದ್ರಲ್ಲ ಮೋಕ್ಷಿತ, ಇದು ಸ್ವಾಭಿಮಾನ ಅಂದ್ರೆ ಅಂತ ನನಗೆ ಮೋಕ್ಷಿತಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ನಿಜವಾಗ್ಲೂ ನಾನು ಗರ್ವವಾಗಿ ಫೀಲ್ ಮಾಡ್ತೀನಿ, ನಾನು ಹ್ಯಾಪಿಯಾಗಿ ಫೀಲ್ ಆಗ್ತೀನಿ, ಸರಿನಾ? ಖಂಡಿತವಾಗೂ ನನ್ನ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ, ಯಾರಾದರೂ ಮೋಕ್ಷಿತನ್ನ ತುಂಬ ಪ್ರೀತಿ ಮಾಡೋರಿದ್ರೆ, ಮೋಕ್ಷಿತನ ತುಂಬ ಇಷ್ಟಪಡೋರಿದ್ರೆ, ಇವತ್ತು ಎಪಿಸೋಡ್ ಆದ ನಂತರ ನಿಜವಾಗ್ಲೂ ಯಾರ್ಯಾರು ಈ ವೀಕ್ ನಾಮಿನೇಟ್ ಆಗಿದ್ದಾರೆ ಅಂತೇಳಿ, ಆಯ್ತಾ, ಆಗ್ತಾರೆ ಡಿಸ್ಪ್ಲೇ ಮೇಲೆ, ಖಂಡಿತವಾಗೂ ಮೋಕ್ಷಿತನ ವೋಟ್ ಮಾಡಿ, ಫೋನ್ ಕಾಲಲ್ಲಿ ವೋಟ್ ಮಾಡಿ, ಅದೇ ರೀತಿ ಜಿಯೋ ಸಿನಿಮಾದಲ್ಲಿ ವೋಟ್ ಮಾಡಿ ಅಂತೀನಿ. ಖಂಡಿತವಾಗೂ ಮೋಕ್ಷಿತನ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಹೆಚ್ಚು ಕಾಲ ನೋಡಬೇಕು ಅಂತ ನಿಮಗೆ ಅನಿಸಿದ್ರೆ ಮೋಕ್ಷಿತನ ವೋಟ್ ಮಾಡಿ ಅಂತೀನಿ. ಅದೇ ರೀತಿ ಇದ್ರ ಬಗ್ಗೆ ನಿಮಗೆ ಮಾತಾಡಬೇಕು ಅನ್ಸಿದ್ರೆ ಖಂಡಿತವಾಗೂ ನಾನು ಇವತ್ತು ಸಂಜೆ 8 o'clock ಲೈವ್ ಬರೋಣ ಅಂತಿದ್ದೀನಿ. ನಾನು ಲೈವ್ ಬರಬೇಕು ಅಂತ ನೀವು ಅಂದ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಾನು ಲೈವ್ಗೆ ಬರಲಿ ಅನ್ನೋದನ್ನ ಕಮೆಂಟ್ ಮಾಡಿ. ಬನ್ನಿ ಮೇಡಮ್ ನೀವು ಲೈವಿಗೆ ಅಂತ ಕಮೆಂಟ್ ಮಾಡಿದರೆ ನಾನು ಖಂಡಿತವಾಗೂ ಟುಡೇ 8 o'clock ಅಂದರೆ ಇವತ್ತು ರಾತ್ರಿ 8 ಗಂಟೆಗೆ ನಾನು ಲೈವಿಗೆ ಬರ್ತೀನಿ. ನನ್ನ ಲೈವ್ ನೋಡಬೇಕು ಅಂದರೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾರಣ ಇಷ್ಟೇ, ನನ್ನ ಜೋ ಟಾಕ್ಸ್ ಏನಕ್ಕೆ ಸ್ಟ್ರೈಕ್ ಆಗಿದೆ ಅಂತ ನಾನು ಒಂದು ದಿನ ಹೇಳ್ತೀನಿ. ಅವಾಗ ನೀವೇನೇ ಆಶ್ಚರ್ಯ ಪಡ್ತೀರಾ, ಬಿಗ್ ಬಾಸ್ ಮನೆ ಒಳಗಡೆ ಎಂತೆಂಥ ಕಂಟೆಸ್ಟೆಂಟ್ ಇದ್ದಾರೆ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ನಾನು ಈಗ ರಿವೀಲ್ ಮಾಡಲ್ಲ, ಬಿಗ್ ಬಾಸ್ ಮುಗಿದ ನಂತರ ರಿವೀಲ್ ಮಾಡ್ತೀನಿ. ಓಕೆ, ನನ್ನ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬಾಯ್.